ರಾಹುಲ್ ಗಾಂಧಿ ಬಳಿಕ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಮತಗಳ್ಳತನದ ವಿರುದ್ಧ ಆರ್ಭಟಿಸಿದ್ದಾರೆ. ನೇರವಾಗಿ ಚುನಾವಣಾ ಆಯೋಗದ ವಿರುದ್ಧ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಹಾರದಲ್ಲಿ 2ನೇ ಹಂತದ ಚುನಾವಣೆಗೆ ಮತದಾನದ ಪ್ರಚಾರ ನಡೀತಾ ಇದೆ. ಈ ಮಧ್ಯೆ ಪ್ರಿಯಾಂಕಾ ಗಾಂಧಿ ತಮ್ಮ ಪ್ರಚಾರದ ರ್ಯಾಲಿಗಳಲ್ಲಿ ಎಲ್ಲಾ ಕಡೆನೂ ಜ್ಞಾನೇಶ್ ಕುಮಾರ್ ಹೆಸರನ್ನ ಎತ್ತುತ್ತಾ ಇದ್ದಾರೆ. ಚುನಾವ್ ಆಯೋಗ जिसका दायित्व है कि इस देश की रक्षा करे, कि लोकतंत्र की रक्षा करे, कि चुनाव निष्पक्ष तरह से होना चाहिए। आज यही चुनाव आयोग इस सरकार के साथ साजिश कर रहा है कि आप किसी को वोट डालें, किसी को भी आप सरकार बनाना चाहें, कोई भी सरकार बनाना चाहे, कोई फर्क नहीं पड़ेगा, सरकार इन्हीं की बनेगी, वोट इन्हीं के पक्ष में जाएगा, क्योंकि सारे मिले हुए हैं और ये चुनाव को ठीक ढंग से होने नहीं दे रहे हैं। ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಮತ್ತು ಇತರ ಚುನಾವಣಾ ಆಯುಕ್ತರು ಕಳ್ಳರು ಅಂತ ಹೇಳ್ತಿದ್ದಾರೆ. ಬಿಹಾರದಲ್ಲಿ ಗುರುವಾರ ನಡೆದ ರ್ಯಾಲಿಯಲ್ಲಿ ಮಾತಾಡಿದ ಪ್ರಿಯಾಂಕಾ ಗಾಂಧಿ ಈ ಮೂವರ ಹೆಸರುಗಳು ನಿಮಗೆ ತಿಳಿದಿದೆಯಾ ಅಂತ ಕೇಳಿದ್ದಾರೆ. ತಿಳಿದಿಲ್ಲದೆ ಇದ್ರೆ ತಿಳ್ಕೊಳ್ಳಿ, ಈ ದೇಶದಲ್ಲಿ ಬಹಿರಂಗವಾಗಿ ಮತಗಳನ್ನ ಕದಿತಿರುವ ಜನ ಇವರು ಅಂತ ಹೇಳಿದ್ದಾರೆ. ರ್ಯಾಲಿಯಲ್ಲಿಯೂ ಈ 3 ಹೆಸರುಗಳನ್ನ ಉಲ್ಲೇಖಿಸ್ತೀನಿ ಅಂತ ಪ್ರಿಯಾಂಕಾ ಘೋಷಣೆ ಮಾಡಿದ್ದಾರೆ. ಅವರು ಬಿಹಾರದಲ್ಲಿ 65 ಲಕ್ಷ ಮತಗಳನ್ನ ಅಳಿಸಿ ಹಾಕಿದ್ರು. ಹರಿಯಾಣ ಚುನಾವಣೆಯಲ್ಲಿ 25 ಲಕ್ಷ ಮತಗಳನ್ನ ಕದಿಯಲಾಗಿದೆ. ಅವರು ಇಡೀ ಹರಿಯಾಣ ಚುನಾವಣೆಯನ್ನೇ ಕದ್ದಿದ್ದಾರೆ ಅಂತ ಪ್ರಿಯಾಂಕಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 65 ಲಕ್ಷ ಮತಗಳನ್ನ ಅಳಿಸುವ ಮೂಲಕ ಅವರು ಇಲ್ಲಿಯೂ ಅದೇ ತರದ ತಯಾರಿ ನಡೆಸಿದ್ದಾರೆ ಅಂತ ಪ್ರಿಯಾಂಕಾ ಹೇಳಿದ್ದಾರೆ. आज आपके सामने मेरे भाई श्री राहुल गांधी ने सारी सच्चाई दिखा दी है। इनकी सारी सच्चाई सामने आ गई है। बिहार से इन्होंने 65 लाख वोट काटे। हरियाणा में इसी तरह से चुनाव हुआ था, 25 लाख वोट इन्होंने फर्जी लगवाए, 25 लाख फर्जी वोट। हरियाणा का सारा चुनाव चोरी कर लिया। चोरी की सरकार है हरियाणा में और यहाँ की तैयारी कर रहे हैं। 65 लाख वोट कटवा के यही तैयारी यहाँ हो रही है। ಜ್ಞಾನೇಶ್ ಕುಮಾರ್, ಎಸ್ ಸಂಧು, ವಿವೇಕ್ ಜೋಶಿ ಅವರುಗಳು ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನ ಹಾಳು ಮಾಡ್ತಿರುವ ಚುನಾವಣಾ ಆಯೋಗದ ಅತ್ಯುನ್ನತ ಅಧಿಕಾರಿಗಳು. ಅವರ ಹೆಸರುಗಳನ್ನ ನೆನಪಿಡಿ ಅಂತ ಹೇಳಿದ್ದಾರೆ. ನಿಮ್ಮ ಹಕ್ಕುಗಳನ್ನ ಈ ಮೂವರು ಕಸಿದುಕೊಳ್ತಿದ್ದಾರೆ. ಈ ದೇಶದ್ರೋಹ ಮಾಡುವ ಯಾರನ್ನೂ ಮರೆಯೋದಿಲ್ಲ. ಯಾರಾದ್ರೂ ನಿಮ್ಮ ಹಕ್ಕನ್ನ ಕಸಿದುಕೊಳ್ಳೋಕೆ ಪ್ರಯತ್ನಿಸಿದ್ರೆ ನಿಮ್ಮ ಹಕ್ಕುಗಳಿಗಾಗಿ ಹೋರಾಡಿ ಅಂತ ಜನರಿಗೆ ಪ್ರಿಯಾಂಕಾ ಕೇಳ್ಕೊಂಡಿದ್ದಾರೆ. सुन लीजिए कौन है ये लोग, सुन लीजिए। कभी ज्ञानेश कुमार नाम सुना है? सुना है? नहीं सुना होगा, नहीं सुना होगा। कभी आपने ऐसे संधू का नाम सुना है? नहीं सुना होगा। कभी विवेक जोशी का नाम सुना है? नहीं सुना होगा, क्योंकि अपने पद और आयोग के पीछे छुपे हुए हैं। लेकिन यही है चुनाव आयोग के सबसे ऊंचे अधिकारी, जो इस देश के संविधान के साथ, इस देश के लोकतंत्र के साथ खिलवाड़ कर रहे हैं। याद कर लो इनके नाम, याद कर लो, क्योंकि आप देश की जनता हो। आपके खून और पसीने से ये धरती सींची गई है और इस धरती के साथ, हमारी मातृभूमि के साथ, हमारे संविधान के साथ आज खिलवाड़ हो रहा है। आपके अधिकारों के साथ खिलवाड़ हो रहा है। ಪ್ರಿಯಾಂಕಾ ಅವರ ಈ ಆಕ್ರೋಶ ಆಯೋಗದ ವಿರುದ್ಧದ ಹೋರಾಟಕ್ಕೆ ಕಾಂಗ್ರೆಸ್ ಸ್ಪಷ್ಟವಾಗಿ ಸಜ್ಜಾಗಿರೋದನ್ನ ಸೂಚಿಸುತ್ತೆ. ಒಂದ್ ಕಡೆ ರಾಹುಲ್ ಗಾಂಧಿ ಅವರು ತಮ್ಮ ಪ್ರತಿ ಪತ್ರಿಕಾಗೋಷ್ಠಿಯಲ್ಲೂ ನರೇಂದ್ರ ಮೋದಿ ಗೆಲುವು ನಕಲಿ ಅಂತ ಹೇಳ್ತಿದ್ದಾರೆ. ಈಗ ಪ್ರಿಯಾಂಕಾ ಗಾಂಧಿ ಪ್ರತಿ ಸಭೆಯಲ್ಲೂ ಈ ಮೂವರು ಆಯುಕ್ತರ ಹೆಸರುಗಳನ್ನ ಎತ್ತೋದಾಗಿ ಹೇಳ್ತಿದ್ದಾರೆ. ದೇಶದ ಜನರಿಗೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಇದಕ್ಕಿಂತ ದುರಂತ ಇನ್ನೊಂದಿದೆಯಾ? ಚುನಾವಣಾ ಆಯೋಗ ಈ ಮಟ್ಟಿಗೆ ಯಾಕೆ ತನ್ನ ವಿಶ್ವಾಸಾರ್ಹತೆಯನ್ನ ಕಳ್ಕೊಳ್ತು? ಅದರ ಕೆಲಸ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋದಲ್ಲ, ಬದಲಾಗಿ ತನಿಖೆ ಮಾಡೋದು ಮತ್ತು ಹೊಣೆಗಾರಿಕೆಯನ್ನ ನಿರ್ಧರಿಸೋದು. ಈ ದೇಶದಲ್ಲಿ ಯಾರೋ ಮತಗಳನ್ನ ಕದೀತಿದ್ದಾರೆ ಎಂಬ ಭಯ ಮತ್ತು ಅನುಮಾನ ಯಾಕೆ ಹುಟ್ಕೊಂಡಿದೆ ಅನ್ನೋದನ್ನ ಅದು ಮೊದಲು ವಿವರಿಸಬೇಕಾಗತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.